ಶ್ರೀಗುರುಭ್ಯೋ ನಮಃ. ಹರಿ ಓಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ. ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ. ಯಸ್ಯಾಸ್ಯ ಗಮಲಗಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಅಭ್ರಮಂ ಭಂಗರಹಿತಮಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅಂಜನಾಸೂನು ಸಾನ್ನಿಧ್ಯಾದ್ವಿಜಯೇನ ವಿರಾಜಿತಂ ಅಜಿತಪ್ರೀತಿಜನಕಂ ಭಜೇಹಂ ವಿಜಯಧ್ವಜಂ. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ಮಾಯೀ ಭವೈರಿಣೆ ಮಾಧ್ವರಾದ್ದಾಂತವನಚಾರಿಣೆ ವಚೋ ನಖರಿಣೆ ವಾದಿರಾಜಕೇಸರಿಣೇ ನಮಃ. ಭಕ್ತಾನಾಂ ಮಾನಸಾಂ ಭೋಜಭಾನವೇ ಕಾಮಧೇನವೇ ನಮತಾಂ ಕಲ್ಪತರುವೇ ಜಯೀಂದ್ರಗುರವೇ ನಮಃ. ದುರ್ವಾದಿಧ್ವಾಂತರ್ವಜೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರಗುರವೇ ನಮೋತ್ಯಂತದಯಾಲವೇ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುನ್ ವಂದೇ ವಿದ್ಯೋತಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ. ವಿಜಯೇಂದ್ರತೀರ್ಥರ ಪಾಪವಿಮೋಚನಾ ಸ್ತೋತ್ರದಲ್ಲಿ ಅವರು ಪ್ರತಿಯೊಂದು ಅಂಗಾಂಗಗಳ ಬಗ್ಗೆ ವಿಮರ್ಶೆ, ಯಾವ್ಯಾವ ಅಂಗದಿಂದ ಯಾವ್ಯಾವ ರೀತಿಯಲ್ಲಿ ಅದರ ಸದುಪಯೋಗವನ್ನು ಪಡಿಸ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಆದರೆ ನಾವು ಯಾವ ರೀತಿಯಲ್ಲಿ ಅದನ್ನು ದುರುಪಯೋಗಪಡಿಸ್ಕೊಳ್ತಾ ಇದ್ದೇವೆ ಅಂತ ಅದನ್ನು ಬಿಡಿಸಿ ಬಿಡಿಸಿ ತಿಳಿಸ್ಕೊಡ್ತಾ, ನೆನ್ನೆಯ ತನಕ ಅದರಲ್ಲಿ ನಮ್ಮ ನಾಸಿಕ, ನಮ್ಮ ಮೂಗನ್ನು ಎಷ್ಟು ಆ ಇಂದ್ರಿಯದಿಂದ, ಕೈ ಕಾಲಿನಿಂದ ಎಷ್ಟೆಲ್ಲ, ಅಥವಾ ಕಣ್ಣಿನಿಂದ, ಬಾಯಿಂದ, ಜಿಹ್ವೆಯಿಂದ ಎಷ್ಟು ಉತ್ತಮವಾದಂತಹ ಕೆಲಸಗಳನ್ನು ಮಾಡ್ಬೋದೋ, ಘ್ರಾಣೇಂದ್ರಿಯದಿಂದ ಏನು ತಾನೇ ಮಾಡಲಿಕ್ಕೆ ಸಾಧ್ಯ? ದೇವರು ನಮ್ಮ ಪ್ರತಿಯೊಂದು ಅಂಗಾಂಗಗಳನ್ನು ದೇವರ ಸೇವೆಗೋಸ್ಕರವಾಗಿ ಉಪಯೋಗಿಸ್ಕೊಳ್ಬೇಕು ಅಂತ. ನಮ್ಮ ನಾಸಿಕ ಏನಿದೆ, ಮೂಗೇನಿದೆ, ಅದನ್ನು ಬೇರೆ ರೀತಿಯಲ್ಲಿ ಹೇಗೆ ತಾನೇ ಉಪಯೋಗಿಸ್ಕೊಳ್ಳಿಕ್ಕಾಗತ್ತೆ? ಅದಕ್ಕಿರೋದು ಒಂದೇ ಮಾರ್ಗ. ಏನು ಅಂದರೆ, ಆ ಭಗವಂತನ ವಿಷ್ಣೋ ಪದಪದ್ಮಾರ್ಪಿತ ಪುಷ್ಪಗಂಧ ಬುದ್ಧಿ, ಅದು ಒಂದೇ ಇರೋದು. ಭಗವಂತನ ಪಾದಕಮಲಗಳಿಗೆ ಅರ್ಪಿತವಾದಂತಹ ಯಾವ ಪುಷ್ಪ ಇದೆ, ಆ ಪುಷ್ಪವನ್ನು ಆಘ್ರಾಣಿಸೋದು, ತುಳಸಿಯನ್ನು ಆಘ್ರಾಣಿಸೋದು, ಇದು ಒಂದೇ ಉತ್ತಮವಾದಂತಹ ಸಾಧನೆಗೆ. ಬೇರೆ ಹೇಗೆ ತಾನೇ ನಾವು ನಮ್ಮ ಮೂಗನ್ನು ಸದುಪಯೋಗಪಡಿಸ್ಕೊಳ್ಳಿಕ್ಕಾಗುತ್ತೆ? ಅದು ಒಂದೇ ಇರೋದು. ಅಂದರೆ ಭಗವಂತನ ಸೇವಾರೂಪವಾಗಿ ಬೇರೆ ಏನೂ ಮಾಡಲಿಕ್ಕಾಗೋಲ್ಲ. ನಾವು ಅದನ್ನು ಮಾಡ್ಬೋದು. ಭಗವಂತನಿಗೆ ಸಮರ್ಪಿತವಾದ ಗಂಧ, ಪುಷ್ಪ, ಅದನ್ನು ಆಘ್ರಾಣಿಸೋದೇ ಮೂಗನ್ನು ಭಗವಂತನಿಗೆ ಸಮರ್ಪಣೆ ಮಾಡಿಕೊಂಡ ಹಾಗೆ ಅಂತ ಹೇಳ್ತಾರೆ. ಬೇರೆ ಅಂಗಾಂಗಗಳಿಗೆ ಹೇಳ್ಬೋದು, ಕಣ್ಣಿನಿಂದ ದೇವರ ವಿಗ್ರಹ ನೋಡಿ, ಕಿವಿಯಿಂದ ಸತ್ಕಥಾ ಶ್ರವಣ ಮಾಡಿ, ಕೈಯಿಂದ ದೇವರ ಪೂಜೆ, ಇದೆಲ್ಲ ಮಾಡ್ಬೋದು. ಮೂಗಿನಿಂದ ಏನು ಮಾತಾನೆ ಮಾಡಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ವಿಜಯೇಂದ್ರ ತೀರ್ಥ ಶ್ರೀಪಾದಂಗಳವರು ಹೇಳ್ತಾರೆ, ವಿಷ್ಣೋ ಪದಪದ್ಮಾರ್ಪಿತ ಪುಷ್ಪಗಂಧ ಬುದ್ಧಿ. ಅದನ್ನು ಅರ್ಪಿಸಿರುವಂತಹ ಹೂವು, ಗಂಧ, ಇದನ್ನು ಅನುಭವಿಸಬೇಕು. ಏನು ಗಂಧದಲ್ಲಿ ಆ ಸುಗಂಧವನ್ನು ತುಂಬಿದನು ಭಗವಂತ. ಅದನ್ನು ದೇವರಿಗೆ ಅರ್ಪಣೆ ಮಾಡಿ ನಾವು ಸ್ವೀಕಾರ ಮಾಡಿದರೆ ಅದಕ್ಕೆ ಪುಣ್ಯ ಬರುತ್ತೆ. ಬರೀ ಗಂಧವನ್ನು ಆಘ್ರಾಣಿಸಿದರೆ ಏನೂ ಪುಣ್ಯ ಬರೋದಿಲ್ಲ. ಅದು ಯಾವಾಗ ಭಗವಂತನ ಸಾಲಿಗ್ರಾಮದ ಮೇಲೆ ಇರುವಂತಹ ಗಂಧ ಆಗತ್ತೆ,
ಅದನ್ನು ನಮ್ಮ ಮೈಗೆ ಹಚ್ಚಿಕೊಂಡಾಗ ಅದರ ಸುವಾಸನೆಯನ್ನು ನೋಡಿದಾಗ ನಮಗದು ಪುಣ್ಯಪ್ರದ ಅಂತಾಗುತ್ತೆ. ಹೀಗೆ ನಾವು ಮೂಗನ್ನು, ನಮ್ಮ ಘ್ರಾಣೇಂದ್ರಿಯವನ್ನು ಭಗವಂತನ ಸೇವೆಗಾಗಿ ಅರ್ಪಿಸುವ ರೀತಿ, ಅರ್ಪಿಸುವ ಬಗೆಯನ್ನು ತಿಳಿಸಿಕೊಟ್ಟು ಆಮೇಲೆ ಹೇಳ್ತಾರವರು, ನೃಹರೇಚ್ಯುತ ಮಾಧವೇಶ ಕೃಷ್ಣ ಹರಿಗೋವಿಂದ ಮುಕುಂದ ನಾಮ ಜಾತಂ ನಹಿ ಕೀರ್ತಯತೀಹ ಮೇ ಕುಜಿಕ್ವಾ ಅಪಿತು ದುರ್ಲಿಂಗ ಭಗಾಂಕಿತಾನ್ ಕುಶಬ್ದಾನ್. ಅದು ಹೇಳ್ತಾರವರು, ನೃಹರೇಚ್ಯುತ ಮಾಧವೇಶ ಕೃಷ್ಣ, ನಮಗೆ ಭಗವಂತ ನಾಲಿಗೆಯನ್ನು ಕೊಟ್ಟಿದ್ದಾನೆ, ಯಾವಾಗಲೂ ದೇವರ ನಾಮಸ್ಮರಣೆ ಮಾಡ್ತಾ ಇರಲಿ ಅಂತ ಕೊಟ್ಟಿರೋದು. ಎಷ್ಟು ಸಾಧ್ಯ? ವ್ಯಾಸರಾಜರು, ಪುರಂದರದಾಸರು, ಶ್ರೀಪಾದರಾಜರು, ವಿಜಯೇಂದ್ರ ತೀರ್ಥರೇ ಮೊದಲಾದವರು ಎಲ್ಲರೂ ಅದನ್ನು ಹೇಳ್ತಾರೆ. ಶ್ರೀಮದಾಚಾರ್ಯರು ಅದನ್ನು ಹೇಳ್ತಾರೆ. ಸಮಯ ಸಿಕ್ಕಾಗಲೆಲ್ಲ, ಸಮಯ ಇದ್ದಾಗಲೆಲ್ಲ ಗೋವಿಂದ ನಾರಾಯಣ ಕೃಷ್ಣ ವಾಸುದೇವ ಮಧುಸೂದನ ಕೈಟಬಾರ್, ಏನಾಗುತ್ತೋ ಅದು, ಏನು ಸಾಧ್ಯವೋ ಅದು. ಹರಯೇ ನಮಃ ಅಂತ ಎಷ್ಟು ಜೋರಾಗಿ ನಾವು ಹೇಳ್ತೇವೆ ಅಷ್ಟು ನಮ್ಮ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅಂತ ಭಾಗವತ ತಿಳಿಸಿಕೊಡುತ್ತೆ. ಹಾಗಾದರೆ ನಮ್ಮ ನಾಲಿಗೆಯನ್ನು ಕೊಟ್ಟದ್ದು ಯಾಕೆ ಅಂದರೆ ಭಗವಂತ ಎಷ್ಟು ಸಾಧ್ಯವೋ ಅಷ್ಟು ನೃಹರೇಚ್ಯುತ ಮಾಧವೇಶ ಕೃಷ್ಣ ಹರಿಗೋವಿಂದ ಮುಕುಂದ, ಹೀಗೆ ಎಲ್ಲ ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೋಸ್ಕರವಾಗಿ ನಮ್ಮ ನಾಲಿಗೆಯನ್ನು ದೇವರು ಕೊಟ್ಟಿತ್ತು. ಮನುಷ್ಯ ಜನ್ಮ ಕೊಟ್ಟು ಅದರಲ್ಲಿ ನಾಲಿಗೆಯನ್ನು ಕೊಟ್ಟಿದ್ದು ದೇವರ ಕೀರ್ತನೆಯನ್ನು ಮಾಡಲಿಕ್ಕೋಸ್ಕರವಾಗಿ ಕೊಟ್ಟಿದ್ದು. ಆದರೆ ನಾನು ಅದನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಕೊಳ್ತಾ ಇದ್ದೇನೆ ಅಂದರೆ, ದುರ್ಲಿಂಗ ಭಗಾಂಕಿತಾನ್ ಕುಶಬ್ದಾನ್, ಕೆಟ್ಟದಾಗಿ ಮಾತಾಡೋದು, ಕೆಟ್ಟದಾಗಿ ಮತ್ತೊಬ್ಬರನ್ನು ವರ್ಣಿಸಲಿಕ್ಕೋಸ್ಕರವಾಗಿ ಅಥವಾ ಯಾರನ್ನೋ ಹೊಗಳಲಿಕ್ಕೋಸ್ಕರವಾಗಿ. ನಮಗೆ ದೇವರು ಇಷ್ಟೆಲ್ಲ ಅನುಗ್ರಹವನ್ನು ಮಾಡಿಕೊಟ್ಟಿದ್ದಾನೆ, ಅವನನ್ನು ಬಿಟ್ಟು ಮತ್ತಾರನ್ನೋ ದುಡ್ಡು ಕೊಡ್ತಾರೆ, ಉತ್ತಮವಾದ ಸ್ಥಾನ ಕೊಡ್ತಾರೆ ಅಂತ ಮತ್ತೊಬ್ಬರನ್ನು ಹೊಗಳಲಿಕ್ಕೋಸ್ಕರವಾಗಿ ಈ ನಾಲಿಗೆಯನ್ನು ನಾನು ಉಪಯೋಗಿಸಿಕೊಂಡಿದ್ದೇನೆ. ಅಷ್ಟಲ್ಲದೆ ಕೆಟ್ಟ ಮಾತುಗಳನ್ನು ಆಡಲಿಕ್ಕೋಸ್ಕರ ನಾವೆಲ್ಲ ಇದನ್ನು ದೇವರ ಮುಂದೆ ಒಪ್ಕೊಳ್ಬೇಕಿವತ್ತು. ಹೌದು, ನಾನು ಬರೀ ಕೆಟ್ಟ ಶಬ್ದಗಳನ್ನು ಆಡಲಿಕ್ಕೋಸ್ಕರವಾಗಿ ನನ್ನ ನಾಲಿಗೆಯನ್ನು ಉಪಯೋಗಿಸಿಕೊಂಡಿದ್ದೇನೆ, ಕ್ಷಮಿಸು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಯಾಕೆ? ಅವನು ಕೊಟ್ಟಿದ್ದೇ ಬೇರೆ, ಇದಕ್ಕೋಸ್ಕರ ನಾನು ಮಾಡಿದ್ದೇ ಬೇರೆ. ಅದಕ್ಕೆ ಅವ್ರು ಹೇಳ್ತಾರೆ, ನಹಿ ಕೀರ್ತಯತಿ ಹಮೇ ಕುಜಿಕ್ವಾ. ಅದು ಬರೀ ನಾಲಿಗೆ ಅಲ್ಲ, ಸಂಸ್ಕೃತದಲ್ಲಿ ಜಿಕ್ವಾ ನಾಲಿಗೆ ಅಂತ ಹೇಳ್ತಾರೆ, ಆದರೆ ನಂದು ಬರೀ ಜಿಕ್ವಾ ಅಲ್ಲ, ಅದು ಕುಜಿಕ್ವಾ, ಕೆಟ್ಟ ನಾಲಿಗೆ ನನ್ನದು. ಬರೀ ರುಚಿಯಾದ ಆಹಾರ ಪದಾರ್ಥಗಳನ್ನು ಸವಿಯೋದಕ್ಕೆ, ಅದನ್ನು ಸವಿದ ನಂತರದಲ್ಲಿ ಕೆಟ್ಟದಾಗಿ ಮಾತಾಡಲಿಕ್ಕೆ, ಇದು ಎರಡಕ್ಕೆ ಉಪಯೋಗಿಸ್ಕೊಂಡಿದ್ದೇನೆ. ಬಿಟ್ಟರೆ ಯಾವತ್ತೂ ನೃಹರೇಚ್ಯುತ ಮಾಧವೇಶ ಕೃಷ್ಣ ಒಂದು ದಿನವೂ ಭಕ್ತಿಯಿಂದ ಹೇಳಬೇಕು ಅಂತ ನಾನು ದೇವರ ನಾಮಸ್ಮರಣೆಯನ್ನು ಯಾವತ್ತಿಗೂ ಮಾಡಿದವನಲ್ಲ ಅಂತ ಅವರು ತಿಳಿಸ್ಕೊಡ್ತಾ ಆಮೇಲೆ ಹೇಳ್ತಾರೆ ಅವರು, ತವ ಮಂದಿರ ಮಾರ್ಜನಾದಿ ಸೇವಾಂ ನಕರೌ ಮೇ ಕುರುತ ಕದಾಪಿ ಭಕ್ತ್ಯಾ ಅಪಿತೂರು ಗುಣಾರ್ಯ ದುಷ್ಟವಸ್ತು ಗ್ರಹಣಾಯೈವ ಯತೇತ ಇಂದಿರೇಶ. ಅವರು ಹೇಳಿದರು, ತವ ಮಂದಿರ ಮಾರ್ಜನಾದಿ ಸೇವಾಂ, ಕೈ, ಭಗವಂತ ಕೈಯನ್ನು ಕೊಟ್ಟಿದ್ದಾನೆ. ಯಾಕೆ ಕೊಟ್ಟಿರೋದು ಭಗವಂತ ಕೈಯನ್ನು ಅಂದರೆ, ತವ ಮಂದಿರ ಮಾರ್ಜನಾದಿ ಸೇವಾಂ, ದೇವರ ಮನೆಯನ್ನು ಶುದ್ಧವಾಗಿ ಇಟ್ಕೊಳ್ಬೇಕು, ಅದಕ್ಕೆ ನಮ್ಮ ಕೈಯನ್ನು ಉಪಯೋಗಿಸ್ಕೊಳ್ಬೇಕಂತ. ನಮಗೆ ಅದರಲ್ಲೇನಿದೆ? ದುರಹಂಕಾರ. ನಾವು ನಮ್ಮ ಕೈಯನ್ನು ಕಸ ಗುಡಿಸಿದರೆ ಅವಮಾನ ಆಗುತ್ತೆ ನಮಗೆ ಅಂತೀವಿ ನಾವು. ಮನೆಯ ಕಸವನ್ನು ಯಾರೋ ಹೆಂಗಸರು ಗುಡಿಸ್ಲಿ, ಹೊರಗಡೆ ಹಾಕಿ ನಾವು ಗುಡಿಸೋಲ್ಲ. ದೇವರ ಮನೆಯನ್ನು ಶುದ್ಧ ಮಾಡಿ ಒರೆಸ್ಬೇಕು, ನಾವು ಒರೆಸೋಲ್ಲ, ಅದರ ಕಸ ತೆಗೆಯೋಲ್ಲ. ನಾವ್ಯಾಕೆ ಮಾಡಬೇಕು ಅದನ್ನು? ಏನಿವಾಗ ಎಷ್ಟೋ ದೇವರ ಮಂಟಪಗಳಲ್ಲೆಲ್ಲ ಧೂಳು ಮುಟ್ಲಿಕ್ಕಾಗಲ್ಲ. ದೊಡ್ಡ ದೊಡ್ಡ ದೇವರಿದ್ದಾರೆ, ಹಬ್ಬ ಹರಿದಿನಗಳಲ್ಲಿ ಮಾತ್ರ ಆ ದೇವರ ಪೆಟ್ಟಿಗೆಯನ್ನು ತೆಗೆಯೋದು ಅಂತ ಕಟ್ಟಿಟ್ಟಿರ್ತೇವೆ. ಅದರ ಮೇಲೆ ವಿಪರೀತ ಧೂಳು. ಅದನ್ನು ನಾವು ಈ ಏಕಾದಶಿ ಮೊದಲಾದ ಹರಿದಿನಗಳಲ್ಲಿ ಶುದ್ಧ ಮಾಡೋದು ಅಂತ ಇಲ್ಲವೇ ಇಲ್ಲ. ಅಥವಾ ಸಾಲಿಗ್ರಾಮಗಳನ್ನಾದರೂ ಆಗ್ಬೋದು, ದೇವರ ಪ್ರತಿಮೆಗಳನ್ನಾದರೂ ಆಗ್ಬೋದು. ಅದೆಲ್ಲ ಪ್ರತಿಮೆಗಳು ರಜತದ ಪ್ರತಿಮೆಗಳು. ಆದರೆ ನಾವು ಅದನ್ನು ಯಾವ ರೀತಿಯಲ್ಲಿ ಇಟ್ಕೊಂಡಿರ್ತೇವೆ ಅಂದರೆ, ಆ ಎಲ್ಲ ಪ್ರತಿಮೆಗಳನ್ನು ಇಜ್ಜಿಲಲ್ಲಿ ಮಾಡಿದಾಗಿರುತ್ತೆ. ಇಜ್ಜಿಲಲ್ಲಿ ಮಾಡಿದಾಗಿರುತ್ತೆ. ಅದನ್ನು ತೊಳೆಯೋದು ಅನ್ನೋದು ಇಲ್ಲವೇ ಇಲ್ಲ. ಹಾಗೇ ಪ್ರತಿನಿತ್ಯದಲ್ಲಿ ಅಭಿಷೇಕ ಮಾಡೋದು, ಪಂಚಾಮೃತ ಮಾಡೋದು, ಮೇಲೆ ಸುಮ್ಮನೆ ಒಂದು ಸತಿ ನೀರು ಹಾಕಿ ಬಟ್ಟೆಯನ್ನು ಒತ್ತಿ ಹಾಗಾಗೇ ಇಡ್ತಾ ಇರೋದು.
ಯಾವ ದೇವರ ಪ್ರತಿಮೆ ಅನ್ನೋದೇ ಗೊತ್ತಾಗೋದಿಲ್ಲ. ನಾವು ತಪಸ್ಸು ಮಾಡಿ ದೇವರ ದರ್ಶನ ಮಾಡೋದು ಆ ಕಡೆಗಿರಲಿ, ನಮ್ಮ ಮನೆಯಲ್ಲೇ ಇರುವ ದೇವರ ಪ್ರತಿಮೆಯನ್ನೇ ನಾವು ತೊಳಿಲಿಲ್ಲ ಅಂತಾದರೆ ಅದು ಯಾವ ಭಗವದ್ ರೂಪ ಅನ್ನೋದೇ ನಮಗೆ ಗೊತ್ತಾಗೋದಿಲ್ಲ. ಆ ಸ್ಥಿತಿಯಲ್ಲಿರುತ್ತೆ. ಅದಕ್ಕೆ ಅವರು ಹೇಳಿದರು, ತವ ಮಂದಿರ ಮಾರ್ಜನಾದಿ ಸೇವಾ, ಇದೆಲ್ಲ ಸೇವಾ ರೂಪ. ಭಗವಂತ ನಮಗೆ ಕೊಟ್ಟಿರುವ ದೊಡ್ಡ ಸೇವೆ. ಇಡೀ ಪ್ರಾಣಿ, ನಮ್ಮನ್ನು ಪ್ರಾಣಿಗಳೇ, ನಾವು ಪ್ರಾಣಿಗಳೇ, ಆದರೆ ನಮ್ಮನ್ನು ಮನುಷ್ಯ ಅಂತ ಕರೆಯೋದು ಯಾಕೆ? ಮನುಷ್ಯ ಪ್ರಾಣಿಗಳು ಮಾಡೋ ಎಲ್ಲ ಕೆಲಸ ನಾವು ಮಾಡ್ತೇವೆ. ಆದರೆ ಭಗವಂತ ನಮಗೆ ದೊಡ್ಡ ಸೇವಾ ಭಾಗ್ಯ ಕೊಟ್ಟಿದ್ದಾನೆ. ಏನು ಅಂದರೆ ದೇವರ ಮನೆಯನ್ನು ಶುದ್ಧ ಮಾಡ್ಬೋದು ನಾವು. ಅಂಬರೀಷ ಮಹಾರಾಜರ ಕಥೆಯನ್ನು ಕೇಳ್ತೇವೆ ನಾವು. ಅದರಲ್ಲಿ ಅವರು ಹೇಳುವಾಗ, ಭಾಗವತದಲ್ಲಿ ಅದನ್ನು ನಿರೂಪಣೆ ಮಾಡುವಾಗ ಹೇಳ್ತಾರೆ, ಇಡೀ ಅರಮನೆಯ ಸ್ವಚ್ಛತೆಗೆ ಬೇಕಾದಷ್ಟು ಜನ ಸೇವಕರಿದ್ದರೂ ಕೂಡ ಅಂಬರೀಷ ಮಹಾರಾಜರು ದೇವರ ಮನೆಯ ಸ್ವಚ್ಛತೆಯ ಕಾರ್ಯ ಅವರೇ ಮಾಡ್ತಾಯಿದ್ರಂತೆ. ಅವರೇ ಯಾರಿಗೂ ಬಿಡ್ತಾ ಇರಲಿಲ್ಲ. ದೊಡ್ಡ ರಾಜ, ಬೇಕಾದಷ್ಟು ಆಳು ಕರೆದರೆ ಬಂದು ಕೆಲಸ ಮಾಡಿಕೊಟ್ಟು ಹೋಗ್ತಾರೆ. ಆದರೆ ಅಂಬರೀಷ ಮಹಾರಾಜರು ತಾವೇ ಮಾಡ್ತಾ ಇದ್ರಂತೆ. ಯಾಕೆ? ನನಗೆ ದೇವರು ಕೈ ಕೊಟ್ಟಿದ್ದಾನೆ, ನಾನು ಆರೋಗ್ಯವಾಗಿದ್ದೀನಿ, ಇನ್ನೂ ನಾನು ಬದುಕಿರೋ ಅಷ್ಟು ಕಾಲ ಆರೋಗ್ಯವಾಗಿ ದೇವರು ನನ್ನನ್ನು ಇಟ್ಟಿರ್ತಾನೆ. ಯಾವಾಗ ಅಂದರೆ ದೇವರ ಸೇವೆ ಮಾಡಿದಾಗ ಅಂತ ಆ ಭಗವಂತನ ಮಂದಿರವನ್ನು ಮಾರ್ಜನ ಮಾಡುವ ಕೆಲಸವನ್ನು ಅವರೇ ಮಾಡ್ತಾಯಿದ್ರು. ಆದರೆ ನನ್ನ ಕೈಗಳು ಯಾವತ್ತಿಗೂ ದೇವರ ಕೈಗಳನ್ನು ಮಾರ್ಜನ ಮಾಡಲಿಲ್ಲ, ದೇವರ ಮಂದಿರವನ್ನು ಮಾರ್ಜನ ಮಾಡಲಿಲ್ಲ, ಅದನ್ನು ಶುದ್ಧ ಮಾಡಲಿಲ್ಲ, ಅದನ್ನು ಸಾರಿಸಲಿಲ್ಲ, ಶುಚಿಯಾಗಿಡಲಿಲ್ಲ. ಮತ್ತೇನು ಮಾಡಿದೆ ನಾನು ಅಂದರೆ, ಯಾವುದ ವಸ್ತುಗಳನ್ನು ಮುಟ್ಟಬಾರದೋ ಅಸ್ಪೃಶ್ಯವಾದಂತಹ ವಸ್ತುಗಳನ್ನು ಮುಟ್ಟೋದಕ್ಕೋಸ್ಕರ, ಅಥವಾ ಯಾರಾದರೂ ದಾನ ಕೊಡ್ತಾರೆ ಅಂದರೆ ಕಾಯ್ಕೊಂಡು ನನ್ನ ಕೈಯನ್ನು ಮುಂದೆ ಚಾಚಿಸ್ತಾ ಇದ್ದೆ ನಾನು. ಯಾವಾಗ ಯಾರು ಏನಾದ್ರು ಕೊಡ್ತಾರಾ, ಕೊಡಲಿ, ನನ್ನ ಕೈಗೆ ಕೊಡಲಿ ಅಂತ ನನ್ನ ಕೈಯನ್ನು ಬರೀ ಏನಾದರೂ ವಸ್ತುಗಳನ್ನು ತಗೊಳ್ಳಿಕ್ಕೋಸ್ಕರ ಉಪಯೋಗಿಸ್ಕೊಂಡಿದ್ದೇನೆ, ತಿನ್ನಲಿಕ್ಕೋಸ್ಕರ ಉಪಯೋಗಿಸ್ಕೊಂಡಿದ್ದೇನೆ, ಅಥವಾ ಕೆಟ್ಟ ಅಸ್ಪೃಶ್ಯವಾದ ವಸ್ತುಗಳನ್ನು ಮುಟ್ಲಿಕ್ಕೋಸ್ಕರ ಉಪಯೋಗಿಸ್ಕೊಂಡಿದ್ದೇನೆ. ಬಿಟ್ಟರೆ ಯಾವತ್ತೂ ದೇವರ ಮಾರ್ಜನ, ದೇವರ ಮಂದಿರ ಮಾರ್ಜನ ಅಥವಾ ದೇವರ ಪ್ರತಿಮೆಯ ಮಾರ್ಜನ ಮಾಡಲಿಕ್ಕೋಸ್ಕರ, ಸಾಲಿಗ್ರಾಮದ ಮೇಲೆ ನೀರು ಹಾಕಲಿಕ್ಕೋಸ್ಕರವಾಗಿ ನನ್ನ ಕೈಯನ್ನು ನಾನು ಉಪಯೋಗಿಸಿಕೊಳ್ಳಿಲ್ಲ. ಈ ಅಪರಾಧ ನನ್ನ ಕೈಯಿಂದ ಆಗಿದೆ ಅಂತ ಅವರು ಹೇಳ್ತಾರೆ. ಉದರಂ ಮಮ ಧಿಕ್ಷಠಸ್ಯ ವಿಷ್ಣರ್ಪಿತಪೂತಾನ್ನ ವಿವರ್ಜಿತಂ ನಿತಾಂತಂ ಯದಪೂತತರಾಸಮರ್ಪಣೀಯಾ ಧಮವೃಂತ ಕಪಲಾಂಡು ಪೂರ್ವಭಾಜ. ಅವರು ಹೇಳಿದರು, ವೃಂತಾಕ, ನನಗೆ ದೇವರು ದೊಡ್ಡ ಚೆನ್ನಾಗಿ ದೇಹದಷ್ಟಪುಷ್ಟವಾಗಿ ನಾನು ಬೆಳೆಸ್ಕೊಂಡಿದ್ದೇನೆ, ಒಳ್ಳೆ ದೊಡ್ಡ ಹೊಟ್ಟೆ ಎಲ್ಲ ಇದೆ ನನಗೆ. ದೇವರು ತಿನ್ನೋದಕ್ಕೆ ಯಾವತ್ತೂ ನಮಗೆ ನಿಬಂಧನೆಗಳನ್ನು ಮಾಡಲಿಲ್ಲ. ಹೊಟ್ಟೆ ತುಂಬ ತಿನ್ನು ಅಂತ ಹೇಳಿದ್ದಾನೆ. ಹೊಟ್ಟೆ ತುಂಬ ತಿನ್ನುವಾಗ ಏನನ್ನು ತಿನ್ನು ಅಂದಿದ್ದಾನೆ ಅಂದರೆ, ವಿಷ್ಣುರ್ಪಿತ ಪೂತಾನ್ನ, ಭಗವಂತನಿಗೆ ಸಮರ್ಪಣೆ ಮಾಡಿದ ಅನ್ನವನ್ನು ತಿನ್ನು ಅಂತ ಹೇಳಿರೋದು. ದೇವರಿಗೆ ಅರ್ಪಣೆ ಮಾಡಿದ್ದು. ನಾವು ಬೇಕಾದಷ್ಟು ಕಾರಣಗಳನ್ನು ಹೇಳ್ತೇವೆ. ಇವತ್ತು ನಮಗೆ ಅವಕಾಶ ಇಲ್ಲ, ಶುದ್ಧವಾದ ರೀತಿಯಲ್ಲಿ ನಮಗೆ ಅಡುಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ನಾವು ಯಾವುದೋ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡುವ ಸ್ಥಿತಿಯಲ್ಲಿ ನಾವಿಲ್ಲ, ಅಥವಾ ಇದ್ದಲ ಒಲೆಯಲ್ಲಿ ನಮಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ವೈಶ್ವದೇವ, ದೇವರ ನೈವೇದ್ಯ ಇದನ್ನೆಲ್ಲ ಮಾಡಲಿಕ್ಕೆ ಆಗ್ತಾ ಇಲ್ಲ. ನಾವು ಗ್ಯಾಸ್ ಮೇಲೆ ಅಡುಗೆ ಮಾಡಿ ಊಟ ಮಾಡ್ತಾ ಇದ್ದೇವೆ ಎಲ್ಲ ಹೇಳ್ತೀವಿ. ಅವರು ಹೇಳ್ತಾರೆ, ಮನಸ್ಸಿನಲ್ಲಿ ಈ ಭಾವನೆ ಆದರೂ ಇಟ್ಕೊಳ್ಬೇಕು. ದೇವರೇ, ನಾವು ಪ್ರಯತ್ನಪಟ್ಟು ನಮ್ಮಿಂದ ಸಾಧ್ಯ ಆಗದೇ ಇದ್ದಾಗ ಮಾತ್ರ ಇದು. ನಾವು ಪ್ರಯತ್ನವೇ ಪಡೋದಿಲ್ಲ. ಹೇಗಿದ್ದರೂ ಹೇಳಿದಾರಲ್ಲ ಆಚಾರ್ಯರು, ಮನಸ್ಸಲ್ಲಿ ಇಂಥದ್ದೊಂದು ಭಾವನೆ ಇಟ್ಕೊಳ್ಳಿ, ಆಯ್ತು ಇಟ್ಕೊಳ್ತೀವಿ ಅಂತ ಮಾಡೋದಲ್ಲ. ಪ್ರಯತ್ನಪಟ್ಟು ನಮ್ಮಿಂದ ಸಾಧ್ಯ ಆಗದೇ ಇದ್ದಾಗ ದೇವರನ್ನು ಕೇಳೋದೇನು ಅಂದರೆ, ಸ್ವಾಮಿ, ಈ ಜನ್ಮದಲ್ಲಿ ಇಷ್ಟೇ, ಮುಂದಿನ ಜನ್ಮದಲ್ಲಾದರೂ ನಿನಗೆ ಅರ್ಪಣೆ ಮಾಡಿ, ಕನಿಷ್ಠ ಪಕ್ಷ ನಾವು ಯಾವುದಾದರೂ ಅಂದರೆ ನಿಷಿದ್ಧ ಸ್ಥಳಗಳಲ್ಲಿ, ಕಂಡ ಕಡೆಗಳಲ್ಲಿ, ಬೀದಿಯಲ್ಲಿ ಅನ್ನ ತಿನ್ನುವಾಗ ಸ್ವಾಮಿ ಇದು ನಿನಗೆ ಸಮರ್ಪಣೆ ಅಂತ ಮಾಡೋದಲ್ಲ. ಕೆಟ್ಟದ್ದನ್ನು ದೇವರಿಗೆ ಯಾವತ್ತೂ ಸಮರ್ಪಣೆ ಮಾಡಬಾರ್ದು. ಶುದ್ಧವಾದ ಪದಾರ್ಥ, ಮನೆಯಲ್ಲಿ ಅನ್ನ ತಿಂತಾ ಇದ್ದೇವೆ ಅಂದರೆ ನೈವೇದ್ಯ ಮಾಡದೆ ತಿಂತಾ ಇದ್ದೇನೆ ಅನ್ನುವ ಪಶ್ಚಾತ್ತಾಪ ನಮ್ಮೊಳಗಡೆ ಇರಬೇಕು. ದೇವರಿಗೆ ಸಮರ್ಪಣೆ ಮಾಡಲೇ ಇಲ್ಲ, ಹಾಗೇ ತಿಂತಾ ಇದ್ದೇನೆ, ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೋಸ್ಕರವಾಗಿ ಪಶುಗಳಂತೆ ತಿಂತಾ ಇದ್ದೇನೆ ಅನ್ನೋ ಭಾವ ಇರಬೇಕು.
ಅಂಥದ್ದೊಂದು ಭಾವನೆ ಇಲ್ಲ ಅಂತಾದರೆ ಬಹಳ ಕಷ್ಟ ಆಗುತ್ತೆ. ಅನ್ನವನ್ನು ತಿನ್ನುವಾಗ ಭಗವಂತನಿಗೆ ಅರ್ಪಣೆ ಮಾಡಿಯೇನೇ ಸ್ವೀಕಾರ ಮಾಡಬೇಕು ಅಂತ. ಯಾಕೆ ದೇವರು ನಮಗಿವತ್ತು ಊಟ ಮಾಡಲಿಕ್ಕೊಂದು ಅವಕಾಶ ಕೊಟ್ಟಿದ್ದಾನೆ. ಎಷ್ಟೋ ಲಕ್ಷಾಂತರ ಕೋಟಿ ಜನರು ಅನ್ನ ಒಂದು ಹೊತ್ತು ತಿನ್ನಲಿಕ್ಕೆ ಬಹಳ ಕಷ್ಟಪಡ್ತಾ ಇದ್ದಾರೆ. ಆದರೆ ದೇವರು ಇವತ್ತು ಸುಖವಾಗಿ ನಮಗೆ 3 ಹೊತ್ತು ಊಟ ಮಾಡೋ ಹಾಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾನಲ್ಲ, ಅದಕ್ಕೆ ನಾನೇನು ದೇವರ ಮುಂದೆ ಇಟ್ಟರೆ ದೇವರದನ್ನೇನು ತಿನ್ನೋದಿಲ್ಲ. ಆದರೆ ದೇವರ ಮುಂದೆ ಇಟ್ಟಾಗ ಅದೇನಾಗುತ್ತೆ ಅಂದರೆ ಪೂತಾನ್ನ ಆಗುತ್ತದೆ, ಪವಿತ್ರ ಆಗುತ್ತೆ. ಅದನ್ನು ತಿಂದರೆ ನನ್ನ ಬುದ್ಧಿ ಕೆಡೋದಿಲ್ಲ, ನನ್ನ ಮನಸ್ಸು ಕೆಡೋದಿಲ್ಲ, ನಾನು ಕೆಟ್ಟ ದಾರಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವಾಗ ಅದು ವಿಷ್ಣುರ್ಪಿತ ಆದರೆ. ಆದರೆ ನಾನು ಮಾಡಿದ್ದೇನು? ಅವರು ಹೇಳ್ತಾರೆ, ನಾನು ಅಂಥ ಕೆಲಸ ಏನು ಮಾಡಲಿಲ್ಲ. ಅವರೇ ಹೇಳ್ತಾರೆ, ನನಗೆ ದೊಡ್ಡ ಧಿಕ್ಕಾರ ಇರಲಿ. ಯಾಕೆ ಅಂದರೆ ನಾನು ನಿಷಿದ್ಧವಾದ ಆಹಾರವನ್ನೇ ತಿಂದಿತ್ತು. ಇವತ್ತು ದೊಡ್ಡ ಗುರುಗಳ ಆರಾಧನೆ ಇದೆ, ಮಹಾನುಭಾವರ ಆರಾಧನೆ ಇದೆ. ಇವತ್ತು ದ್ವಾದಶಿ, ಏಕಾದಶಿ, ದಶಮಿ, ಈ ಯಾವುದನ್ನು ನಾನು ನೋಡಲಿಲ್ಲ. ಭಾನುವಾರ ಬಂದಿದೆಯಾ, ಹಾಗಾದರೆ ನಮ್ಮನೆಯಲ್ಲಿ ಪಲಾಂಡು ಆಗಲೇಬೇಕು. ಪಲಾಂಡು ಅಂದರೆ ಈರುಳ್ಳಿ ಮಾಡಬೇಕು, ನಮ್ಮ ಮನೆಯಲ್ಲಿ ಬೆಳ್ಳುಳ್ಳಿಯನ್ನು ಮಾಡಬೇಕು, ಅಥವಾ ಬದನೆಕಾಯಿಯನ್ನು ಮಾಡಬೇಕು. ಯಾಕೆ? ಭಾನುವಾರ ಬಂದಿದೆ ಅಲ್ಲ. ಇವತ್ತು ಮಹಾನುಭಾವರ ಆರಾಧನೆ ಇದೆ, ದಶಮಿ ಇವತ್ತು, ಏಕಾದಶಿ, ಅದೆಲ್ಲ ಹೇಳಬೇಡಿ. ಭಾನುವಾರ ಬಂದರೆ ಮುಗಿದೋಯ್ತು ನಮಗೆ. ಅವತ್ತೇನು ಬಂದಿದ್ದರೂ ನಾವಿದಂತೆ. ಯಾಕೆ? ವಾರ ಹಿಡಿ ಅದನ್ನೇ ತಿಂದಿರೋದು. ನಾನು ಕೆಲಸಕ್ಕೆ ಹೋಗುವ ಅವಸರದಲ್ಲಿ ಮನೇಲಿ ಅಡುಗೆ ಮಾಡಲಿಲ್ಲ, ಹೊರಗಡೆನೇ ತಿಂದಿರೋದು. ಬರುವಾಗ ಹೊರಗಡೆ ತಿಂದುಕೊಂಡೇ ಮನೆಗೆ ಬಂದಿರೋದು. ಇಷ್ಟರ ಮಧ್ಯದಲ್ಲಿ ಭಾನುವಾರ ನಮಗೆ ಸಿಗೋದೇ ಅಪರೂಪಕ್ಕೆ. ಅವತ್ತು ನೀವು ಏಕಾದಶಿ ಅಂತ ಹೇಳ್ತೀರಲ್ಲ, ಸಾಧ್ಯವೇ ಇಲ್ಲ. ನಾವು ತಿನ್ನೋದೇ ಅದನ್ನು ಅಂತ ಸಂಕಲ್ಪ ಮಾಡಿ ತಿನ್ನೋರಿದ್ದಾರೆ. ಅದಕ್ಕೆ ಅವರು ಹೇಳಿದರು, ಉದರಮ್ಮಮ ಧಿಕ್ಷಠಸ್ಯ, ಹಠಕ್ಕೆ ಬಿದ್ದು ಇಂತಿಂಥ ಪದಾರ್ಥಗಳನ್ನೇ ಮಾಡಿಸಿಕೊಂಡು ತರಿಸ್ಕೊಂಡು ತಿಂದಿದ್ದೇನೆ ನಾನು ಅಂತ ಹೇಳ್ತಾರೆ ಅವರು. ನಾನು ಹೊಟ್ಟೆಗೆ ನರಸಿಂಹದೇವರು ಹಿರಣ್ಯಕಶಿಪು ಹೊಟ್ಟೆ ಬಗೆದು ಕರುಳು ಮಾಲೆ ಹಾಕ್ಕೊಂಡ್ರು. ನಮ್ದು ಯಾರ್ದಾದ್ರೂ ಹೊಟ್ಟೆ ಬಗೆದ್ರೆ ಬಹುಶಃ ಬೇಡದ ಪದಾರ್ಥಗಳೇ ಸಿಗೋದು. ಒಂದಿಷ್ಟು ಈರುಳ್ಳಿ, ಬೆಳ್ಳುಳ್ಳಿ, ಬೇರೆ ಯಾವ್ಯಾವುದು ಪದಾರ್ಥ ಅದು ತಿನ್ನೋದು ಏನು, ಅದನ್ನು ತಿನ್ನೋವರೆಲ್ಲ ಕೆಟ್ಟವರ ತಪ್ಪ ಅಂತ ನಮ್ಮ ಮೇಲೆ ಗಲಾಟೆಗೆ ಬರಬಹುದು. ಕೆಲವೊಂದಿಷ್ಟು ಪದಾರ್ಥಗಳನ್ನು ತಿನ್ನೋದ್ರಿಂದಾಗಿ ನಮ್ಮ ಮನಸ್ಸು ವಿಕಾರ ಆಗುತ್ತೆ ಅಂತ ವಿಜ್ಞಾನದ ರೀತಿಯಲ್ಲೇ ಸಾಬೀತಾಗಿದೆ. ನೀವು ಪ್ರಯತ್ನಪಟ್ಟು ನೋಡಿ, ಆವಾಗ ನಿಮಗೆ ಅರ್ಥ ಆಗುತ್ತೆ. ಸ್ವಲ್ಪ ಹಠದ ಸ್ವಭಾವ ಬಿಟ್ಟು ಅದರಿಂದ ಆಚೆಗೆ ಬಂದು ಈ ಪದಾರ್ಥ ತಿಂದಾಗ ನಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಆವಾಗ ನಾವೇ ಹೇಳ್ತೇವೆ, ಹೌದು ನನ್ನ ಮನಸ್ಸು ವ್ಯಗ್ರ ಆಯಿತು. ಯಾವಾಗ ಅಂದರೆ ನಾನು ತಿನ್ನಬಾರದ ಪದಾರ್ಥ ಯಾವುದನ್ನು ನಿಷೇಧ ಅಂತ ಹೇಳಿದಾರೋ ಅಂತಹ ಪದಾರ್ಥಗಳನ್ನು ತಿಂದಾಗ ನನ್ನಲ್ಲಿ ಕಾಮನೆಗಳು ಜಾಸ್ತಿ ಆಯಿತು, ನನ್ನ ಬುದ್ಧಿ ವ್ಯಗ್ರ ಆಯಿತು. ಆದರೆ ಈ ಪದಾರ್ಥ ತಿಂದಾಗ ಯಾವತ್ತೂ ನನಗೆ ಅಂಥದ್ದು ಒಂದು ಕಂಪ್ಲೇಂಟೇ ಬರಲಿಲ್ಲ. ಆದರೆ ನಾನು ಹಠ ಮಾಡಿ ತಿನ್ನೋದು ಅದೇ ಪದಾರ್ಥಗಳನ್ನು ತಿಂತೇನೆ. ಮತ್ತು ತಿನ್ನುವಾಗಲೂ ಸಹಿತ ಕೆಟ್ಟ ಪದಾರ್ಥಗಳನ್ನು ಶುದ್ಧವಾದ ಹರಿದಿನಗಳಲ್ಲಿ ತಿಂತಾ ಇದ್ದೇವೆ, ಅದು ಒಂದು ಭಾಗ. ಆದರೆ ತಿನ್ನುವುದರಲ್ಲೂ ಕ್ರಮ ಇಲ್ಲ ಅಂತಾದರೆ ಎಂಥ ಸ್ಥಿತಿಗೆ ನಾವು ಬಂದಿದ್ದೇವೆ ಅಂತ ಅರ್ಥ ಮಾಡಿಕೊಳ್ಳಿ. ತಿನ್ನುವಾಗ ನಮಗೆ ಪ್ರತ್ಯೇಕವಾಗಿ ಬಾಳೆ ಎಲೆಯನ್ನು ಕೊಟ್ಟಿರ್ತಾರೆ, ಅದರ ಮೇಲೆ ನಮಗೋಸ್ಕರವೇ ಆಗಿ ಬಡಿಸಿರ್ತಾರೆ. ಅಷ್ಟಾಗಿಯೂ ನಾವು ಒಂದು ಪ್ರತ್ಯೇಕ ಜಾಗದಲ್ಲಿ ಕೂತು ಊಟ ಮಾಡುವ ಸ್ಥಿತಿಯಿಂದ ಹೊರಗಡೆ ಬಂದಿದ್ದೇವೆ. ಇವತ್ತು ವಯಸ್ಸಾಗಿರುತ್ತೆ, ಕಾಲು ನೋವು ಇರುತ್ತೆ, ಕೆಳಗಡೆ ಕೂತ್ಕೊಂಡು ಶಿಸ್ತಾಗಿ ಊಟ ಮಾಡ್ತಿರ್ತಾರೆ. ಹೊಟ್ಟೆ ತುಂಬಿದ ಕೂಡಲೇ ಎದ್ದೇಳಿ ಬಿಡ್ತೇನೆ, ನನಗಾಗೋಲ್ಲ ಅಂತ ಪ್ರಾಮಾಣಿಕವಾಗಿ ಒಪ್ಪಿಕೊಂಡು ಕಾಲು ನೋವಿದ್ದು ಕಾಲಿಗೆ ಆಪರೇಷನ್ ಆದವರು ಕೆಳಗಡೆ ಕೂತು ಶುದ್ಧವಾಗಿ ಊಟ ಮಾಡಿ ಎದ್ದು ಹೋಗ್ತಾರೆ. ಗಟ್ಟಿಮುಟ್ಟಿಯಾಗಿ ವಯಸ್ಸಿನ ಹುಡುಗರು ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾರೆ. ಅದು ಏನು, ನಾವು ತಿಂದದ್ದು ಏನನ್ನ? ಒಂದೇ ಟೇಬಲ್ಲಿನ ಮೇಲೆ 4 ಎಲೆಗಳನ್ನು ಒಟ್ಟಿಗೆ ಹಾಕ್ಕೊಂಡು ಒಟ್ಟಿಗೆ ತಿಂತಾ ಇದ್ದೀವಲ್ಲ ನಾವು. ಇದು ನಮ್ಮ ಭಾರತೀಯ ಸಂಪ್ರದಾಯವ? ಇದು ನಮ್ಮ ಭಾರತೀಯ ಪದ್ಧತಿನ ಅಂತ ನೋಡಿದಾಗ ನಮಗೇ ಅದರಿಂದ ಬೇಜಾರಾಗಬೇಕು. ನಾನು ಬೇರೆ ಯಾವ ದೂಷಣೆಗೋಸ್ಕರ ಹೇಳ್ತಾ ಇರೋದಲ್ಲ. ಅಂದರೆ ಏನು ಈ ಥರ ಊಟ ಮಾಡೋರನ್ನೆಲ್ಲ ನೀವು ಬೈಯೋದಲ್ಲ, ಆತ್ಮಾವಲೋಕನ ಮಾಡಿಕೊಂಡ್ರೆ ನಮಗೆ ಅರ್ಥ ಆಗುತ್ತೆ ನಾವು ಎಷ್ಟು ನೀಚವಾಗಿ ಊಟ ಮಾಡ್ತಾ ಇದ್ದೇವೆ ಅಂತ. ಇವತ್ತು ನಾವು ಊಟ ಮಾಡುವ ಎಲೆಯಲ್ಲಿ ಯಾರಾದರೂ ಒಬ್ಬರು ಬಂದು ಅದಕ್ಕೆ ಉಗಿದು ಹೋಗ್ತಾರೆ, ನಾವು ತಿಂತೇವೆ? ಆವಾಗ ತಿನ್ನೋಲ್ಲ.
ಯಾರೋ ಗೊತ್ತಿಲ್ಲದ ವ್ಯಕ್ತಿ ಉಗಿದು ಹೋಗ್ತಾನೆ, ನಾವು ತಿನ್ನೋಲ್ಲ. ಆದರೆ ಮತ್ತೊಬ್ಬ ಗೊತ್ತಿಲ್ಲದ ವ್ಯಕ್ತಿಯ ಪಕ್ಕದಲ್ಲೇ ಕೂತ್ಕೊಂಡು ಅವನು ಅದೇ ತಟ್ಟೆಯಲ್ಲಿ ತಿನ್ನುವಾಗ ನಾನು ನನ್ನ ಪಕ್ಕದಲ್ಲಿ ತಟ್ಟೆ ಇಟ್ಕೊಂಡು ತಿಂತೇನೆ ಅಂದರೆ ಅದಕ್ಕೆ ಏನಿದೆ ವ್ಯತ್ಯಾಸ? ಏನು ವ್ಯತ್ಯಾಸ? ಒಬ್ಬ ತಿಂದು ಹೋಗಿರ್ತಾನೆ, ಅಲ್ಲೇ ತಂದು ತಟ್ಟೆ ಇಟ್ಕೊಂಡು ತಿಂತಾರೆ. ನಮ್ಮ ಸನಾತನ ಸಂಸ್ಕೃತಿಗೆ ಬೆಲೆ ಇಲ್ಲ ಅಂತಾದಾಗ ಹೇಗೆ ತಾನು ನಮ್ಮಲ್ಲಿ ಸಾತ್ವಿಕವಾದ ಬುದ್ಧಿ ಬರಲಿಕ್ಕೆ ಸಾಧ್ಯ ಆಗುತ್ತೆ? ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಊಟ ಮಾಡೋದಕ್ಕೆ ಕೂಡ ನಮ್ಮದೇ ಆದ ಒಂದು ಪದ್ಧತಿಯನ್ನು, ನಮ್ಮ ಸಂಪ್ರದಾಯವನ್ನು ಭಾರತೀಯರು ಹಾಕ್ಕೊಂಡು ಬಂದಿದ್ದಾರೆ. ನಾವು ಅದನ್ನು ದೂರ ಮಾಡ್ತಾ ಇದ್ದೇವೆ, ಬೇರೆಯವರು ಅದನ್ನು ತಗೊಂಡಿದ್ದಾರೆ. ಅದರಿಂದ ಅವರೆಲ್ಲ ಆರೋಗ್ಯವಾಗಿದ್ದಾರೆ. ನಾವಿವತ್ತು ಬರೀ ರೋಗದಿಂದ ತುಂಬಿಕೊಂಡಿದ್ದೇವೆ. ಹೀಗೆ ವಿಜಯೇಂದ್ರ ತೀರ್ಥ ಶ್ರೀಪಾದರು ನಮ್ಮ ಉದರದ ದೋಷ ಅದನ್ನು ತಿಳಿಸಿಕೊಟ್ಟು ಆಮೇಲೆ ಹೇಳ್ತಾರೆ, ಖಲಜಾರವಧೂ ಗೃಹಾಣಿ ನಿತ್ಯಂ ಚರಣಾಭ್ಯಾಂ ಅನುಯಾಮ್ಯಹಂತ್ವರಾಭ್ಯಾಂ ನತು ಮಾಧವ ತಾವ ಕಾಲಯಾಂಶ್ಚ ಪ್ರತಿಯಾಮೀಶ ಮಹತ್ತಮಗ್ರಹೋಹಂ. ನಾ ಏನು ಮಾಡಿದ್ದೇನೆ ಅಂದರೆ, ನಮ್ಮ ಕಾಲುಗಳನ್ನು ಹೇಳ್ತಾರೆ, ನಮ್ಮ ಕಾಲುಗಳು ಏನು ಮಾಡಿದೆ? ಬೇಡದ ಮದ್ಯಪಾನ ಮಾಡುವಂಥ ಸ್ಥಳಗಳಿಗೆ ಅಲ್ಲೆಲ್ಲ ಓಡ್ಕೊಂಡು ಹೋಗಿದೆ ನನ್ನ ಕಾಲು. ಅಥವಾ ಯಾರೋ ಒಬ್ಬರು ಡ್ಯಾನ್ಸ್ ಮಾಡ್ತಿದ್ದಾರೆ, ಕೆಟ್ಟದಾಗಿ ಕುಣಿತಾ ಇದ್ದಾರೆ, ಯಾರೋ ಒಬ್ಬ ಸಂಗೀತಗಾರ ಹಾಡ್ತಾ ಇದ್ದಾನೆ, ಅಲ್ಲಿಗೆಲ್ಲ ಓಡ್ಕೊಂಡು ಹೋಗಿದ್ದೀವಿ ನಾವು. ಯಾರೋ ಹಾಡ್ತಿದ್ದಾರೆ, ಕುಣಿತಾ ಇದ್ದಾರೆ ಅಂತ ನಾವೇ ಹೋಗಿ ಅದನ್ನು ನೋಡ್ಕೊಂಡು ಬಂದಿದ್ದೇವೆ. ಆದರೆ ನತು ಮಾಧವ ತಾವ ಕಾಲಯಾಂಶ್ಚ, ಯಾವತ್ತಿಗೂ ನಿನ್ನ ಮನೆ ಬಾಗಿಲಿಗೆ, ಭಗವಂತನ ಮಂದಿರಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡು ನನ್ನ ಕಾಲುಗಳು ಹೊರಡಲೇ ಇಲ್ಲ. ಯಾರಷ್ಟು ದೂರ ದೇವಸ್ಥಾನದ ತನಕ ನಡ್ಕೊಂಡು ಹೋಗ್ತಾರೆ? ದೇವಸ್ಥಾನ ಪ್ರಶಾಂತವಾಗಿರುತ್ತೆ, ಖಾಲಿ ಇರುತ್ತೆ, ಯಾರೂ ಇರೋಲ್ಲ. ಇಲ್ಲಿಗೆ ಬಂದ ತಕ್ಷಣ ದೇವರ ದರ್ಶನ ಆಗುತ್ತೆ. ದೇವರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಒಬ್ಬರೂ ನಮ್ಮನ್ನು ಕೇಳೋರಿರಲ್ಲ. ಎಷ್ಟು ಪ್ರಶಾಂತವಾಗಿದೆ ಗೊತ್ತಾಗ್ತಾ ಇದೆ ಇಲ್ಲೇ ಪರಿಸ್ಥಿತಿ. ಇಷ್ಟು ಪ್ರಶಾಂತವಾದ ಸ್ಥಳಕ್ಕೆ 5 ನಿಮಿಷ, ಮತ್ತೇನು ಒಂದೊಂದು ಹೆಜ್ಜೆಗೆ ಅಶ್ವಮೇಧ ಯಾಗದ ಫಲ ಕೊಡ್ತಾನೆ ಅಂತ ಭಗವಂತನೇ ಹೇಳಿದ್ದಾನೆ. ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿ ಒಂದು ಹೆಜ್ಜೆ ಇಟ್ಟರೆ ಅದಕ್ಕೆ ಅಶ್ವಮೇಧ ಯಾಗದ ಫಲ ಅಂತ ಭಗವಂತ ಹೇಳಿದ್ದಾನೆ. ಅಷ್ಟು ಫಲ ಕೊಟ್ಟು ದೇವಸ್ಥಾನಕ್ಕೆ ಬರಬೇಕು ಅಂದರೆ ನಾವು ಬರೋಲ್ಲ ಅಂತ, ನಮಗಾಗೋಲ್ಲ. ಅಷ್ಟು ದೂರ ಯಾರು ನಡ್ಕೊಂಡು ಹೋಗಿ ಆ ದೇವರು ನೋಡ್ಕೊಂಡು ಬಂದರೆ ಏನಾಯ್ತು? ಅದಕ್ಕೆ ಭಾನುವಾರ ಬರಬೇಕು, ರಜೆ ಬರಬೇಕು. ಆದರೆ ನಾವೇ ಈ ಸ್ವಲ್ಪ ಈಗೊಂದು 10 ವರ್ಷದ ಕೆಳಗೆ, ಇವಾಗೆಲ್ಲ ನಾವು ಫೋನಲ್ಲಿ ಎಲ್ಲ ಬಿಲ್ಗಳನ್ನು ಕಟ್ತಾ ಇದ್ದೀವಿ. ಒಂದು 10 ವರ್ಷದ ಕೆಳಗಡೆ ಈ ಫೋನಲ್ಲಿ ಕಟ್ಟೋದು ಯಾವುದೂ ಇರಲಿಲ್ಲ. ನಾವು ಟೆಲಿಫೋನ್ ಬಿಲ್ ಕಟ್ಟಬೇಕಾದ್ರೆ, ವಾಟ್ರ್ ಬಿಲ್ ಕಟ್ಟಬೇಕಾದ್ರೆ, ಕೇಬಲ್ಗೆ ಬಿಲ್ ಎಲ್ಲ ಬಿಲ್ಗಳನ್ನು ಕಟ್ಟುವಾಗ ಎಷ್ಟೊತ್ತವರೆಗೂ ಸರತಿ ಸಾಲಲ್ಲಿ ನಿಂತಿದ್ದೇವೆ ಅಂತ ಯೋಚನೆ ಮಾಡಿದರೆ ಗೊತ್ತಾಗ್ತು. ಒಂದು ಕರೆಂಟ್ ಬಿಲ್ಲಿಗೆ, ವಾಟ್ರ್ ಬಿಲ್ಲು ಕಟ್ಟಲಿಕ್ಕೋಸ್ಕರ, ಅಂದರೆ ಸ್ವಾರ್ಥಕ್ಕೋಸ್ಕರ ಗಂಟೆಗಟ್ಟಲೆ ಕಾದಿದ್ದೇವೆ ನಾವು. ಇವತ್ತಿಗೂ ತಯಾರಿದ್ದೇವೆ. ನಮ್ಮದ್ದೇ FD ಹಣವನ್ನು ವಾಪಸ್ ತಗೊಳ್ಬೇಕು, ನಾವು ಬ್ಯಾಂಕಿಗೆ ಹೋಗಿ ಸಿಗ್ನೇಚರ್ ಮಾಡಬೇಕು. ತುಂಬ ಜನ ಸೇರಿಕೊಂಡಿದ್ದಾರೆ. ಬ್ಯಾಂಕಿಗೆ 3 ದಿನ ರಜೆ ಇತ್ತು. ಎಷ್ಟೊತ್ತು ಕಾಯ್ತೇವೆ ನಾವು? ಎಷ್ಟೊತ್ತು ಬೇಕಾದರೂ ಕಾಯ್ತೇವೆ. ಅಲ್ಲೇನು ಪ್ರಶಾಂತವಾದ ವಾತಾವರಣ ಇರುತ್ತಾ? ಇರೋಲ್ಲ. ಸಾವಿರಾರು ಜನ ಮಾತಾಡ್ತಾ ಇರ್ತಾರೆ, ಬೈತಾ ಇರ್ತಾರೆ, ಗಲಾಟೆ ಮಾಡ್ತಿರ್ತಾರೆ. ನನ್ನ ಕೆಲಸ ಏನು? ಭಾಳ ಚಿಕ್ಕ ಕೆಲಸ, ಒಂದು ಸಿಗ್ನೇಚರ್ ಹಾಕಿದರೆ ದುಡ್ಡು ಬಂದುಬಿಡುತ್ತೆ. ಅದಕ್ಕೋಸ್ಕರ ನಾನು 2 ಗಂಟೆ ಅಲ್ಲ 3 ಗಂಟೆ ಕಾಯಲಿಕ್ಕೆ ತಯಾರಾಗಿ ನಿಂತಿರ್ತೇನೆ. ನಾನು ಕೂತ್ಕೊಳ್ಳಿಕ್ಕೂ ಜಾಗ ಸಿಗೋಲ್ಲ, ವಾತಾವರಣದಲ್ಲಿ ಪ್ರಶಾಂತತೆ ಇಲ್ಲ. ಸ್ವಾರ್ಥ, ನನ್ನ ದುಡ್ಡಲ್ವ ಅದು ನನಗೆ ಬರ್ತಾ ಇದೆ ಅಂತ. ಅದನ್ನೇ ಅವರು ಹೇಳಿದರು, ಕಲಜಾರವಧೂ ಗೃಹಾಣಿ ನಿತ್ಯಂ ಚರಣಾಭ್ಯಾಂ ಅನುಯಾಮ್ಯಹಂ ತ್ವರಾಭ್ಯಾಂ. ತಡ ಮಾಡೋದೇ ಇಲ್ಲ. ಮತ್ತೇನು ಲೇಟ್ ಮಾಡ್ಕೊಂಡು ಹೋಗ್ತೀವ ಬ್ಯಾಂಕಿಗೆ? ಬೇಗ ಹೊರಟೋಗ್ತೀವಿ, ಬೇಗ ಹೋಗೋಣ, ಬನ್ನಿ ಬನ್ನಿ. ಈ ಅವಸರ ಯಾವತ್ತೂ ನನಗೆ ದೇವಸ್ಥಾನದ ವಿಚಾರಗಳಲ್ಲಿ ಸಿಗಲೇ ಇಲ್ಲ ಅಂತ ಹೇಳ್ತಾರೆ. ಸಿಗಲೇ ಇಲ್ಲ ನನಗೆ. ಬೇಗ ಬೇಗ ಅವಸರ ಮಾಡಿಕೊಂಡು ಯಾವತ್ತಿಗೂ ನನ್ನ ಹೆಜ್ಜೆಯನ್ನು ಬೇಗ ಬೇಗ ಹಾಕ್ಕೊಂಡು ಹೋದವನಲ್ಲ ನಾನು. ಆದ್ದರಿಂದ ನನ್ನನ್ನು ಕ್ಷಮಿಸಬೇಕು ಅಂತ ಕೇಳ್ತಾರವರು. ಇದು ನಾನು ನನ್ನ ಕಾಲಿನಿಂದ ಮಾಡಿದಂತಹ ಬಹಳ ದೊಡ್ಡ ಪಾಪದ ಕಾರ್ಯ ಅಂದರೆ ಇದೇ, ನನ್ನ ಕಾಲಿಂದ ಮಾಡಿದ್ದು. ಆಮೇಲೆ ಹೇಳ್ತಾರೆ, ಮನಯೇವ ಹರೇ ಹರೇ ಖಿಲೇಂದ್ರಿಯಾಣಾಂ ವರಮಿತ್ತಂ ಪ್ರಮಿತಂ ಶ್ರುತಿ ಸ್ಮೃತಿಭ್ಯಾಂ ಸುಮನೋ ಜಯಿನೋ ಖಿಲೇಂದ್ರಿಯಾಣಾಂ ಜಯಜೇವೇತಿ ಜನಾನುಭೂತಿರಸ್ತಿ. ಅವರು ಹೇಳಿದರು, ಮನಸ್ಸು ಎಂಥದ್ದದು ಅಂದರೆ ಅಖಿಲೇಂದ್ರಿಯಾಣಾಂ,
ಎಲ್ಲ ಇಂದ್ರಿಯಗಳಿಗಿಂತ ಮನಸ್ಸು ಬಹಳ ಶ್ರೇಷ್ಠವಾದದ್ದು. ಯಾಕೆ ಅಂದರೆ ಆ ಮನಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋ ಅಂತ ಮನಸ್ಸು ಪ್ರಧಾನವಾದ ಕಾರಣ ಅದು. ಅದನ್ನು ನಾವು ಗೆದ್ದರೆ ಈ ಜೀವನವನ್ನು ಗೆದ್ದ ಹಾಗೆ. ಅವರು ಅದನ್ನೇ ಹೇಳ್ತಾ ಇದ್ದಾರೆ. ಅವರು ನಾವು ಗೆಲ್ಲಬೇಕು ಜೀವನದಲ್ಲಿ ಅಂತಾದರೆ ಯಾವ್ಯಾವುದೋ ಇಂದ್ರಿಯಗಳನ್ನು ಗೆದ್ದರೆ, ಕಾಲು ಕೈ ಈ ಎಲ್ಲ ಇಂದ್ರಿಯಗಳನ್ನು ಗೆಲ್ಲಬೇಕಾದ್ರೆ ನಾವು ಎಲ್ಲಿಗೆ ಆದೇಶ ಕೊಡಬೇಕು? ನಾವು ನಮ್ಮ ಮನಸ್ಸನ್ನು ಚೆನ್ನಾಗಿ ಟ್ರೈನಪ್ ಮಾಡಬೇಕು. ಆಗುತ್ತೆ, ಸಾಧ್ಯ ಆಗುತ್ತೆ. ನಾವು ಎಷ್ಟು ಮನುಷ್ಯರು ಮುಂದುವರೆದಿದ್ದೇವೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ. ಎಷ್ಟು ಹಿಂದೆ ಉಳಿದಿದ್ದೇವೆ ನಾವು ಅಂದರೆ, ಒಂದು ಆನೆ, ದೊಡ್ಡ ಆನೆಯನ್ನು ಕರ್ಕೊಂಡು ಬಂದು ಪಳಗಿಸ್ತಾರೆ. ಆ ಆನೆಗೆ ಎಷ್ಟು ಮದ, ಆನೆಗೆ ಎಷ್ಟು ಶಕ್ತಿ. ಪಳಗಿಸಿದಾಗ ಆನೆ ಏನು ಸಣ್ಣ ಆಗೋದಿಲ್ಲ, ಅದರ ಶಕ್ತಿ ಏನು ಕಮ್ಮಿ ಆಗೋದಿಲ್ಲ. ಅದರ ಶಕ್ತಿ ಹಾಗೇ ಇರುತ್ತೆ, ಅದರ ದೇಹದ ಗಾತ್ರ ಹಾಗೇ ಇರುತ್ತೆ, ಎಲ್ಲ ಹಾಗೇ ಇರುತ್ತೆ. ಹಾಗಾದರೆ ಪಳಗಿಸಿದ್ದೇನನ್ನ ಆನೆಯಲ್ಲಿ? ಅಷ್ಟು ದೊಡ್ಡ ಆನೆ ಏನೋ ಆನೆಗೆ ಏನೇನೋ ಕುಡಿಸಿ ಸಣ್ಣ ಮಾಡಿಬಿಟ್ರು, ಶಕ್ತಿ ಕಮ್ಮಿ ಮಾಡಿಬಿಟ್ರು. ಹಾಗಾಗಿ ಆನೆ ಇವರು ಹೇಳ್ದಂಗೆ ಕೇಳ್ತಿದೆ ಅಲ್ಲ. ಆನೆಗೆ ಸಮಯಕ್ಕೆ ಸರಿಯಾಗಿ ಊಟಕ್ಕೆ ಹಾಕ್ತಾರೆ, ಅದಕ್ಕೋಸ್ಕರ ಮಳೆ ಬೀಳದೇ ಇದ್ದಾಗಿ ವ್ಯವಸ್ಥೆ ಮಾಡಿದ್ದಾರೆ, ಹುಲ್ಲು ಎಲ್ಲ ಮಾಡ್ತಾರೆ. ಆನೆಗೆ ಊಟ ತಪ್ಪಿಸ್ತಿಲ್ಲ, ನಿದ್ದೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಿಲ್ಲ, ಏನೂ ತೊಂದರೆ ಆಗದೆ ಇರೋ ಹಾಗೆ ಚೆನ್ನಾಗಿ ಆನೆಯನ್ನು ನೋಡ್ಕೋತಾ ಇದ್ದಾರೆ. ದಷ್ಟಪುಷ್ಟವಾದ ಆನೆ ಇವ್ರು ಹೇಳ್ದಂಗೆ ಕೇಳ್ತಾ ಇದೆ. ಯಾಕೆ ಕೇಳ್ತಾ ಇದೆ ಅದು? ಆನೆಯನ್ನು ಪಳಗಿಸುವಾಗ ಅವರೇನು ಮಾಡ್ತಾರೆ ಅಂದರೆ ಅದರ ಮನಸ್ಸನ್ನು ಗೆದ್ದು ಬಿಡ್ತಾರೆ. ಅದಕ್ಕೆ ಪ್ರತಿನಿತ್ಯದಲ್ಲಿ ಇದು ಇಷ್ಟೇ, ಇದು ಹೀಗೆ, ಇದು ಯಾವತ್ತಿಗೂ ಬದಲಾಗೋದಿಲ್ಲ ಅಂತ ಪ್ರತಿ ಹಂತದಲ್ಲೂ ಅದಕ್ಕೆ ನಿರಂತರವಾಗಿ ಶಿಕ್ಷಣವನ್ನು ಕೊಟ್ಟು ಬಿಡ್ತಾರೆ. ಅಷ್ಟು ದೊಡ್ಡ ಆನೆ, ದೇಹದ ತೂಕ ಕಮ್ಮಿ ಆಗೋಲ್ಲ, ಏನು ಗಾತ್ರ ಕಮ್ಮಿ ಆಗೋಲ್ಲ, ಆಕಾರದಲ್ಲಿ ಏನೂ ಬದಲಾವಣೆ ಆಗೋಲ್ಲ. ಆದರೆ ಆನೆ ಇವರು ಹೇಳ್ದ ಕೇಳ್ಕೊಂಡಿರುತ್ತೆ. ಹಾಗಾದರೆ ನಾವೇನು ಆನೆಯಷ್ಟು ಮದ ಆನೆಗಿಂತ ಜಾಸ್ತಿ ಇದೆ, ಆದರೆ ಆನೆಯಷ್ಟೇನು ಗಾತ್ರ ಇಲ್ಲ, ಅಂಥದ್ದೇನಿಲ್ಲ. ನಾವು ಸಣ್ಣ ಆಗಿಬಿಡಬೇಕು, ಊಟ ಬಿಟ್ಟು ಬಿಡಬೇಕು, ನಿದ್ದೆ ಬಿಟ್ಟುಬಿಡ, ಅದ್ಯಾವುದೂ ಅಲ್ಲ. ಎಲ್ಲ ಮಾಡ್ತಾ ಇದ್ದರ ಜೊತೆಗೆ ಇದಿಷ್ಟೇ ಅನ್ನುವ ಒಂದು ಎಚ್ಚರಿಕೆ ಬೇಕಾಗಿತ್ತು. ಇದಿಷ್ಟೇ. ಯಾವುದಿಷ್ಟೇ? ಲೌಕಿಕವಾದಂತಹ ಯಾವೆಲ್ಲ ಪದಾರ್ಥಗಳಿದೆ ಅದೆಲ್ಲ ಇಷ್ಟೇ. ಅಂದರೆ ನೀವು ಎಷ್ಟೇ ಸತಿ ತಿಂದರೂ ಹೊಟ್ಟೆ ತುಂಬತ್ತೆ, ಮತ್ತು ಹೊಟ್ಟೆ ಹಸಿವಾಗುತ್ತೆ. ನೋಡ್ತಾ ಇದ್ದರೆ ನಿದ್ದೆ ಬರೋ ತನಕ ನೋಡ್ತೇವೆ, ಎಚ್ಚರ ಆದಮೇಲೆ ಮತ್ತೆ ನೋಡಬೇಕು, ಅದು ಮುಗಿಯೋದು ಅಂತಿಲ್ಲ. ಯಾವ ಇಂದ್ರಿಯಗಳನ್ನು ಅದಕ್ಕೆ ಬೇಕಾದ ಪದಾರ್ಥಗಳನ್ನು ಕೊಟ್ಟು ತೃಪ್ತಿಪಡಿಸ್ಲಿಕ್ಕಾಗಲ್ಲ. ಕಿವಿ ಕೇಳ್ತಾ ಇರಬೇಕು, ಯಾವತ್ತಾರು ಅದೇ ನಿಲ್ಲಿಸು ಅಂತ ಹೇಳುತ್ತೆ, ಇಲ್ಲ, ಕೇಳ್ತಾ ಇರಬೇಕು. ನೋಡ್ತಾ ಇದ್ದರೆ ನಿದ್ದೆ ಬರೋ ತನಕ ಏನನ್ನಾದರೂ ನೋಡ್ತಾನೆ ಇರ್ತೇವೆ. ತಿಂತಾ ಇದ್ದರೆ ಹಾಗೆ ತಿಂತಾ ಇರ್ತೇವೆ, ಹೊಟ್ಟೆ ತುಂಬ ತನಕ ಮತ್ತೆ 10 ನಿಮಿಷ ಮತ್ತೆ ತಿಂತೇವೆ. ಕೈಯಿಂದ ದುಡ್ಡು ಎಣಿಸ್ತಾ ಇದ್ದರೆ ಅದು ಎಣಿಸ್ತಾನೇ ಇರ್ತೀವಿ, ಅದು ನಿಂತರೆ ಬೇಜಾರಾಗುತ್ತೆ, ಮತ್ತು ಅದೇ ದುಡ್ಡು ಎಣಿಸ್ಬೇಕು, ಮತ್ತು ಬೇರೆ ದುಡ್ಡು ಎಣಿಸ್ಬೇಕಾಗುತ್ತೆ ಅಂತ ಮನಸ್ಸಾಗುತ್ತೆ. ಹಾಗಾದರೆ ಯಾವ ಇಂದ್ರಿಯಗಳಿಗೂ ಕೂಡ ಅದಕ್ಕೆ ಏನು ಬೇಕೋ ಅದನ್ನು ನಾವು ಕೊಟ್ವಿ ಅಂತಾದರೆ ಅದು ಯಾವತ್ತಿಗೂ ತೃಪ್ತಿ ಪಟ್ಕೊಳ್ಳೋದೇ ಇಲ್ಲ. ಸಾಕಪ್ಪ ಅಂತ ಯಾವ ಇಂದ್ರಿಯಗಳು ಹೇಳೋಲ್ಲ, ಎಷ್ಟು ಕೊಟ್ಟರು ತಗೊಳ್ತಾನೆ ಇರುತ್ತೆ. ಹಾಗಾದರೆ ನಾವು ಅವರು ಅದಕ್ಕೆ ಹೇಳಿದ್ರು, ಸುಮನೋ ಜೈನೋ ಖಿಲೇಂದ್ರಿಯಾಣಂ ಜಯಜೇವೇತಿ ಜನಾನುಭೂತಿರಸ್ತಿ. ನಮ್ಮೆಲ್ಲರಿಗೆ ಒಂದು ಅನುಭವ ಯಾವುದು ಅಂದರೆ ಮನೋಜಯ. ಮನಸ್ಸನ್ನೊಂದು ಗೆದ್ದರೆ ಎಲ್ಲ ಇಂದ್ರಿಯಗಳನ್ನು ಗೆದ್ದ ಹಾಗೆ, ಎಲ್ಲ ಇಂದ್ರಿಯಗಳನ್ನು ಗೆದ್ದ ಹಾಗೆ ಅಂತ ಇದು ಕೃಷ್ಣ ಭಗವದ್ಗೀತೆಯಲ್ಲಿ, ಉಪನಿಷತ್ತುಗಳಲ್ಲಿ ಎಲ್ಲಿ ತೆಗೆದರೂ ಈ ವಿಚಾರ ಬರುತ್ತೆ. ಅದನ್ನೇ ವಿಜಯೇಂದ್ರ ತೀರ್ಥರು ಸಂಗ್ರಹ ಮಾಡಿ ಅವರು ಹೇಳ್ತಾರೆ, ನೀವು ಏನನ್ನು ತೆಗೆದು ಬೇಕಾದರೂ ನೋಡಿ, ಎಷ್ಟು ಪ್ರಮಾಣಗಳಿಂದ ಬೇಕಾದರೂ ನೋಡಿ, ಮನೋಜಯ ಬಹಳ ಪ್ರಧಾನವಾದದ್ದು. ಮನಸ್ಸೊಂದನ್ನು ನಮ್ಮ ಹಿಡಿತದಲ್ಲಿಟ್ಕೊಂಡ್ರೆ ಎಲ್ಲ ಇಂದ್ರಿಯಗಳು ತಾನಾಗೇ ನಮ್ಮ ವಶಕ್ಕೆ ಬಂದ್ಬಿಡುತ್ತೆ. ತಿನ್ನಬಾರದು ಅಂತ ನಾವು ಒಂದು ಸತಿ ನಿರ್ಧಾರ ಮಾಡಿದರೆ ತಿನ್ನೋಲ್ಲ. ಆ ಥರ ನಾವು ಬೇಕಾದಷ್ಟು ಮಾಡಿದ್ದೇವೆ, ಎಷ್ಟೆಲ್ಲ ನಿರ್ಧಾರಗಳನ್ನು ಮಾಡಿಲ್ಲ. ನಾನು ದಿನನಿತ್ಯ ಪೂಜೆ ಮಾಡೋಲ್ಲ ಅಂತ ನಿರ್ಧಾರ ಮಾಡಿ ಕೂತ್ಕೊಂಡು ಎಷ್ಟು ವರ್ಷ ಆಯ್ತು, ನಾನು ದಿನ ಪೂಜೆನೇ ಮಾಡೋದಿಲ್ಲ.
ನಾನು ಯಾವಾಗ ಪೂಜೆ ಮಾಡೋದು? ನನಗನುಕೂಲ ಆದಾಗ, ನನಗೆ ಮನಸ್ಸು ಬಂದಾಗ, ನನಗೆ ಅನ್ನಿಸಬೇಕು ಮಾಡ್ತೇನೆ. ನಾನು ಇಲ್ಲದೇ ಇದ್ದರೆ ನಾನು ದಿನ ಮಾಡೋಲ್ಲ. ಸಂಕಲ್ಪ ಮಾಡಿ ಕೂತು ಎಷ್ಟೋ ವರ್ಷ ಆಯಿತು, ಇವತ್ತಿಗೂ ನಾನು ನಿತ್ಯ ಪೂಜೆ ಮಾಡ್ತಾನೇ ಇಲ್ಲ. ಅದೇ ಸಮಯಕ್ಕೆ ಸರಿಯಾಗಿ ನಾನು ಊಟ ಮಾಡಬೇಕು ಒಂದು ಮನಸ್ಸು ಮಾಡಿದರೆ ಪ್ರತಿನಿತ್ಯ ಸಮಯಕ್ಕೆ ಸರಿಯಾಗಿ ಊಟ ಮಾಡ್ತಾ ಇದ್ದೇನೆ. ಯಾವತ್ತೂ ಅದನ್ನು ತಪ್ಪಿಸ್ಕೊಂಡೇ ಇಲ್ಲ ನಾನು. ಅದನ್ನು ಅವರು ಹೇಳಿದರು, ಮನಸ್ಸು ಗೆಲ್ಲೋದು ಅನ್ನೋದು ಬಹಳ ದೊಡ್ಡದ್ದು. ಅದನ್ನು ಮಾಡಬೇಕು. ಪ್ರತಿಯೊಂದು ಇಂದ್ರಿಯಗಳಿಂದ ಮಾಡಿದ ಪಾಪಗಳು ಆ ಕಡೆಗೆ ಇರಲಿ. ಆ ಎಲ್ಲ ಇಂದ್ರಿಯಗಳಿಂದ ಪಾಪ ಇನ್ನು ಮುಂದೆ ನಡಿಬಾರ್ದು ಅಂತಾದರೆ ಪ್ರತ್ಯೇಕವಾಗಿ ಒಂದೊಂದೇ ಇಂದ್ರಿಯಗಳನ್ನು ಗೆಲ್ಲೋದಕ್ಕಿಂತ ಮನಸ್ಸೊಂದನ್ನು ಗೆದ್ದರೆ ಆಟೋಮೆಟಿಕ್ಕಾಗಿ ಎಲ್ಲ ಇಂದ್ರಿಯಗಳು ಗೆದ್ದಾಗ ಆಗೋಗುತ್ತೆ. ಕಣ್ಣನ್ನೇ ಗೆಲ್ಲಿಕ್ಕೆ ಅಂತ ಒಂದು 10 ವರ್ಷ ತಪಸ್ಸು ಮಾಡೋದು, ಕಿವಿಯನ್ನು ಗೆಲ್ಲಿಕ್ಕೆ ಅಂತ ಒಂದು 10 ವರ್ಷ, ಹೀಗೆ ಒಂದೊಂದು ಇಂದ್ರಿಯಗಳನ್ನು ಗೆಲ್ಲಿಕ್ಕೆ 10 ವರ್ಷ ಹಾಳು ಮಾಡುವಷ್ಟು ಆಯುಷ್ಯವೇ ನಮ್ಮ ಹತ್ರ ಇಲ್ಲ. ಅದರ ಬದಲು 10 ವರ್ಷ ಒಂದು ಸತಿ ದೃಢವಾಗಿ ಕೂತ್ಕೊಂಡು ಮನಸ್ಸೊಂದನ್ನು ಗೆದ್ದುಬಿಟ್ರೆ ಬೇರೆ ಎಲ್ಲ ಇಂದ್ರಿಯಗಳು, ಪಂಚಜ್ಞಾನೇಂದ್ರಿಯ, ಕರ್ಮೇಂದ್ರಿಯ ಏನೇನಿದೆಯೋ ಅದಷ್ಟು ಇಂದ್ರಿಯಗಳು ಕೂಡ ಒಂದು ಮನಸ್ಸನ್ನು ಗೆಲ್ಲೋದ್ರಿಂದ ತನಗೆ ತಾನೇ ನಮ್ಮ ವಶಕ್ಕೆ ಒಳಪಡ್ಪಡತ್ತೆ. ಪ್ರತ್ಯೇಕವಾಗಿ ನಾವೇನು ಮಾಡಬೇಕಾಗಿಲ್ಲ. ಆದ್ದರಿಂದ ಹಾಗಾದ್ರೆ ಏನು? ಮನಸಾಚ್ಯುತ ಕೃಷ್ಣ ತಾದೃಶೇನಾಪ್ಯನುಚಿಂತ್ಯೈವ ಭವಂತಮಾತ್ಮಭಕ್ತಾನ್ ಭವವಾರಿ ನಿಧೇ ಸುತಾರಯಂತಂ ಭವವಾರ್ಧಿಂ ನಹಿ ತರ್ತುಮಸ್ತಿ ಯತ್ನಃ. ಆದ್ದರಿಂದ ನನಗೆ ದೇವರಲ್ಲಿ ನಾನು ಕೇಳ್ಕೊಳ್ಳೋದು ಏನು ಅಂದರೆ, ಸ್ವಾಮಿ ನನ್ನನ್ನು ಏನಾದರೂ ಮಾಡಿ ನೀನೆಂಥವನು, ಭವವಾರಿ ನಿಧೇ ಸುತಾರಯಂತಂ, ನಮ್ಮನ್ನೆಲ್ಲ ಈ ಸಮುದ್ರವನ್ನು ದಾಟಿಸುವಂತಹ ಮಹಾನುಭಾವ ನೀನು. ಹಾಗಾಗಿ ಯಾವಾಗಲೂ ನಿನ್ನನ್ನು ಧ್ಯಾನ ಮಾಡ್ತಾ ಇರಬೇಕು. ಆ ರೀತಿ ಮನಸ್ಸು ಕೊಟ್ಟು ಬಿಡು ಸಾಕು. ಅಷ್ಟೇ. ಮನಸ್ಸು ಏನು? ಮನಸ್ಸನ್ನು ಪಳಗಿಸೋದು ಅಂದರೆ ಮತ್ತೇನೋ ಮನಸ್ಸನ್ನು ಪಳಗಿಸೋದು ಅಂದರೆ ಬೇರೆ ಯಾವುದೂ ಅಲ್ಲ. ಇಷ್ಟೇ ಮನಸ್ಸನ್ನು ಪಳಗಿಸೋದು ಅಂದರೆ ನಿರಂತರವಾಗಿ ಮನಸ್ಸಿನಿಂದ ಭಗವಂತನನ್ನು ಭಗವದ್ಭಕ್ತರನ್ನು ಸ್ಮರಣೆ ಮಾಡ್ತಾ ಇರಬೇಕು. ಅಷ್ಟೇ ಸಾಕು. ಇದೊಂದನ್ನು ಮಾಡ್ತಾ ಇದ್ದರೆ ಬೇರೆ ಇಂದ್ರಿಯಗಳು ತಾನಾಗೇ ಅದರ ಕೆಲಸಗಳನ್ನು ಬದಲಾಯಿಸಿಬಿಡುತ್ತೆ. ಯೋಚನೆ ಮಾಡಿ ಒಂದು ಸತಿ ನೀವೇ ಏಕಾಂತದಲ್ಲಿ ಕೂತ್ಕೊಂಡಿದ್ದೇವೆ, ನಮಗೆ ಯಾವ ಆಲೋಚನೆ ಇಲ್ಲ, ದೇವರ ನಾಮ ಹೇಳ್ತಾ ಇದ್ದೇವೆ, ಕೈ ತಾನಾಗಿ ತಾನೇ ಚಪ್ಪಾಳೆ ಹೊಡಿಲಿಕ್ಕೆ ಪ್ರಾರಂಭ ಮಾಡುತ್ತೆ, ಕಾಲು ತಾನಾಗಿ ತಾನೇ ಹೆಜ್ಜೆ ಹಾಕಲಿಕ್ಕೆ ಶುರು ಮಾಡುತ್ತೆ. ನಾವು ಹೇಳಲಿಲ್ಲ ಕೈಗೆ ಕಾಲಿಗೆ ನೀನು ಚಪ್ಪಾಳೆ ಹೊಡಿ ಹೆಜ್ಜೆ ಹಾಕಿ ಹೇಳಲಿಲ್ಲ. ಆ ತನ್ಮಯತೆ, ಆ ಭಗವಂತನ ನಾಮಸ್ಮರಣೆಗೆ ಮನಸ್ಸು ಕೊಟ್ಟು ಆ ಭಗವಂತನ ನಾಮಸ್ಮರಣೆ ಮಾಡಿದ್ದರ ಪ್ರಭಾವ ನನ್ನ ಕಣ್ಣು, ಕಿವಿ, ಕೈ, ಕಾಲು ತನ್ನಷ್ಟಕ್ಕೆ ತಾನೇ ಆ ಹಾಡಿಗೆ ತಕ್ಕಾಗೆ ಹೆಜ್ಜೆ ಹಾಕಲಿಕ್ಕೆ, ತಾಳ ಹಾಕಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದೆ. ಇಷ್ಟು ಶಕ್ತಿ ಭಗವಂತನ ನಾಮಸ್ಮರಣೆಗಿದೆ. ಹಾಗಾಗಿ ನಿನ್ನ ಚಿಂತನೆಯನ್ನು ಮಾಡುವಂತಹ ವ್ಯವಸ್ಥೆಯನ್ನು ಮಾಡಿಕೊಟ್ಟು ಬಿಡು, ನನಗೆ ಮತ್ತೇನು ಬೇಡ ಅಂತ ವಿಜಯೇಂದ್ರ ತೀರ್ಥರು ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ. ಯಾಕೆಂದರೆ ನೈವಾಸ್ತಿ, ಬೇರೆ ಯಾವುದೂ ಇಲ್ಲವೇ ಇಲ್ಲ, ಇದು ಒಂದೇ ಇರೋದು. ನಾವು ಈ ಸಮುದ್ರ, ಈ ಭವಸಾಗರವನ್ನು ದಾಟಬೇಕಾದ್ರೆ ಬೇರೆ ಯಾವ ಪ್ರಯತ್ನ ಮಾಡಿದರೂ ಆಗೋಲ್ಲ. ದೊಡ್ಡ ಹಡಗು ತೊಗೊಂಬಂದ್ಬಿಡ್ತೀನಿ ಅಜ್ಜರ್ರೆ, ಅದರಲ್ಲಿ ದಾಟಿಕೊಂಡು ಆಗೋಲ್ಲ, ಮುಳುಗಿ ಹೋಗುತ್ತೆ. ಏನೇ ತಂದರೂ ಮುಳುಗಿ ಹೋಗುತ್ತೆ. ಒಂದೇ ಒಂದು ಹಡಗು, ಅದನ್ನು ಹತ್ತಿದರೆ ಮುಳುಗೋಲ್ಲ ಅಂದರೆ ಅದು ಭಗವಂತನ ನಾಮಸ್ಮರಣೆ ಎನ್ನುವ ಹಡಗು. ಅದನ್ನು ಹತ್ತಿದ್ವಿ ಅಂತಾದರೆ ಅದು ಯಾವತ್ತಿಗೂ ಮುಳುಗೋದೇ ಇಲ್ಲ. ನಾವು ಕೆಳಗಡೆ ನಮ್ಮನ್ನು ಅದು ಮುಳುಗಿಸತ್ತೆ ಅಂತ ಇಲ್ಲವೇ ಇಲ್ಲ. ಮುಳುಗಿದವರನ್ನು ತೇಲಿಸ್ಕೊಂಡು ಕರ್ಕೊಂಡು ಹೋಗುವ ಸಾಮರ್ಥ್ಯ ಅದಕ್ಕಿದೆ. ಅಂತಹ ಅದ್ಭುತವಾದ ಭಗವಂತನ ನಾಮ ಅನ್ನುವ ಹಡಗು ಅದು ನನಗೆ ಬೇಕಾಗಿದೆ. ನಿರಂತರದಲ್ಲಿ ನಿನ್ನ ಚಿಂತನೆಯನ್ನು ಮಾಡಬೇಕಾಗಿದೆ. ಆದ್ದರಿಂದ ನನ್ನ ಮನಸ್ಸನ್ನು ಭಗವಂತನ ನಾಮಸ್ಮರಣೆಗೆ ಬೀಳೋ ಹಾಗೆ ವ್ಯವಸ್ಥೆ ಮಾಡಿಕೊಡು ಅಂತ ಅವರು ಕೇಳಿ ಆಮೇಲೆ ಮುಂದೆ ಹೇಳ್ತಾರೆ, ಮಮ ಪಾಪ ಚಯಸ್ಯ ವಾಸುದೇವಾಂತಕಲೋಕಸ್ಥಿತಿರೇವ ಚೇತ್ಫಲಂ ತು ನ ಸುಖೀ ಸದೃಶೋಸ್ತಿ ಮೇ ತ್ರಿಲೋಕ್ಯಾಂ ಫಲಭಾವೇನ ಮಹತ್ತಮೋಸ್ತಿ ಸಿದ್ಧಂ. ಅವರು ಹೇಳಿದರು, ಹೇ ವಾಸುದೇವ, ಮಮ ಪಾಪಚಯಸ್ಯ, ಪಾಪಚಯ ಏನು ಪಾಪ ಸಮೂಹ, ಆ ಪಾಪ ಸಮೂಹ ನನಗೇನು ಫಲ ಕೊಡುತ್ತೆ ಗೊತ್ತಾ? ಒಂದೇ ಫಲ ಕೊಡೋದು. ಯಾವ ಫಲ ಅಂದರೆ
ಅಂತಕಲೋಕ ಸ್ಥಿತಿ. ಅಂತಕಲೋಕ ಅಂದರೆ ಯಮಧರ್ಮರಾಜರ ಪಟ್ಟಣ, ಅಲ್ಲೇ ವಾಸ ಮಾಡೋದಷ್ಟು ಪಾಪ ಇದೇನು. ನನ್ನ ಪಾಪಕ್ಕೆ ಫಲ ಏನು? ಇದೊಂದೇ ಫಲ. ಯಾವುದು ಫಲ? ಯಮಧರ್ಮರಾಜರ ಮನೆಯಲ್ಲಿ ವಾಸ. ನಾನು ಮಾಡಿದ ಪಾಪ ಅಷ್ಟಿದೆ, ಅವರ ಮನೆಯಲ್ಲೇ ಯಾವಾಗಲೂ ವಾಸ ಮಾಡಿಕೊಂಡು ಇರಬೇಕು ನಾನು. ಇಂಥ ಸ್ಥಿತಿ ಇದೆ ನನಗೆ. ಆದರೆ ದಯವಿಟ್ಟು ಆ ವ್ಯವಸ್ಥೆಯಿಂದ ನಾನು ದೂರ ಹೋಗಬೇಕಾಗಿತ್ತು. ಅದರಿಂದ ವಾಪಸ್ ಹೊರಗಡೆ ಬರಬೇಕಾದ್ರೆ, ಯಮಧರ್ಮರಾಜರ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ನನಗೆ ಬೇರೆ ಏನು ದಾರಿ ಕಾಣ್ತಾ ಇಲ್ಲ. ನಾನು ಇಷ್ಟು ಪಾಪ ಮಾಡಿಬಿಟ್ಟಿದ್ದೇನೆ. ತೆಗೆದು ನೋಡಿದ್ರೆ ಏನು ಮಾಡಬೇಕು ಇವನಿಗೆ, ಇಷ್ಟು ಪಾಪ ಮಾಡಿದ್ದಾನಲ್ಲ ಅಂತ ಹೇಳಿದ್ರೆ, ವ್ಯವಸ್ಥೆ ಏನು ಅಂತ ಕೇಳಿದ್ರೆ ಅದೊಂದೇ ವ್ಯವಸ್ಥೆ ಅವನಿಗೆ. ಇಡೀ 3 ಲೋಕದಲ್ಲಿ ಎಲ್ಲಿಗೂ ಕರ್ಕೊಂಡೋಗಿ ಹಾಕಬೇಡಿ, ಅವನನ್ನು ತೊಗೊಂಡೋಗಿ ಯಾವುದಾದ್ರೂ ಅಂಧನ ತಮಸ್ಸಿಗೆ ಹಾಕಿ ನರಕಕ್ಕೆ ಹಾಕಿ ಅವನಲ್ಲೇ ಬಿದ್ದಿರಲಿ ಅಂತ ಆ ರೀತಿ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದೇನೆ ನಾನು. ಆದ್ದರಿಂದ ಸುಖ ಅದು ಸಿಗೋದು ಎಲ್ಲಿ? ಮೋಕ್ಷದಲ್ಲಿ ಮಾತ್ರ, ಬೇರೆ ಎಲ್ಲೂ ಸಿಗೋಲ್ಲ. ಆದರೆ ನಾನು ಸುಖಕ್ಕೆ ಬೇಕಾದಂಥ ಪ್ರಯತ್ನ ಮಾಡಿಲ್ಲ. ಅದರಿಂದ ಹೇಗಾದರೂ ಮಾಡಿ ನನ್ನನ್ನು ಈ ನರಕದಿಂದ ಪಾರು ಮಾಡಬೇಕು ನೀನು ಅಂತ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ. ಹೀಗೆ ಎಲ್ಲ ಇಂದ್ರಿಯಗಳನ್ನು ಒಟ್ಟು ನಮ್ಮ ದೇಹದಿಂದ ಪ್ರತ್ಯೇಕವಾಗಿ ಒಂದೊಂದು ಇಂದ್ರಿಯಗಳಿಂದ ನಾವು ಮಾಡುವಂತಹ ಪಾಪಗಳನ್ನು ಎಳೆಯಾಗಿ ಬಿಡಿಸಿ ಎಲ್ಲ ಇಂದ್ರಿಯಗಳನ್ನು ವಶದಲ್ಲಿಟ್ಟುಕೊಳ್ಬೇಕಾಗಿದ್ದರೆ ಪ್ರಧಾನವಾಗಿ ಮನಸ್ಸನ್ನು ವಶದಲ್ಲಿಟ್ಟುಕೊಳ್ಬೇಕು. ಆ ಮನಸ್ಸು ನಮ್ಮ ವಶಕ್ಕೆ ಬಂದ ಮೇಲೆ ಆ ಮನಸ್ಸಿನಿಂದ ಭಗವಂತನ ನಾಮಸ್ಮರಣೆಯನ್ನು ಮಾಡಿದ್ವಿ ಅಂತಾದರೆ ಅದು ನಮ್ಮ ಈ ಸಂಸಾರದಿಂದ ನಮ್ಮನ್ನು ದಾಟಿಸಿಬಿಡತ್ತೆ. ಇಲ್ಲಾಂತಾದರೆ ನಾನು ಮಾಡಿದ ಪಾಪಕ್ಕೆ ನಿರಂತರದಲ್ಲಿ ನರಕದಲ್ಲೇ ವಾಸ ಆಗಬೇಕಾಗತ್ತೆ. ಬೇರೆ ಏನೂ ಜಾಗವೇ ಇಲ್ಲ, 3 ಲೋಕದಲ್ಲಿಯೂ ನನಗೆ ಯಾವ ಜಾಗವೂ ಇಲ್ಲ, ನರಕ ಒಂದೇ ಜಾಗ. ಆದ್ದರಿಂದ ಹೇಗಾದರೂ ಮಾಡಿ ಇದರಿಂದ ಪಾರು ಮಾಡಬೇಕು ಅಂತ ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಮುಂದೆ ಇನ್ನು ಕೆಲವು ಶ್ಲೋಕಗಳನ್ನು ಹೇಳಿ ಈ ಸ್ತೋತ್ರವನ್ನು ಸಮಾಪ್ತಿ ಮಾಡಲಿಕ್ಕಿದ್ದಾರೆ. ಅದನ್ನು ನಾಳೆ ನಾಡಿದ್ದು 2 ದಿವಸದಲ್ಲಿ ಅದರ ಚಿಂತನೆಯನ್ನು ಮಾಡಿ ಅದನ್ನು ಗುರುಗಳಿಗೆ ಸಮರ್ಪಣೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣ ಅರ್ಪಣಮಸ್ತು.